ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದು ಮೂಲಭೂತ ಹೋರಾಟವನ್ನು ಎದುರಿಸ್ತೇವೆ ಅಲ್ವಾ? ಹೌದು, ಖಂಡಿತ. ಅದುವೇ ಶೋಧನೆ. ಒಂದು ಸಣ್ಣ ಆಸೆಯಿಂದ ಹಿಡಿದು ಆಕ್ಚುಲಿ ದೊಡ್ಡ ಮಹತ್ವಾಕಾಂಕ್ಷೆಯವರೆಗೆ ನಾವು ಯಾಕೆ ಸೋಲ್ತೇವೆ? ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾವು ಹೇಗೆ ಗೆಲ್ಲಬಹುದು? ಹೌದು, ಇಂದು ನಾವು ಈ ಪ್ರಶ್ನೆಯ ಆಳಕ್ಕೆ ಇಳಿಯುತ್ತಿದ್ದೇವೆ. ಇದಕ್ಕಾಗಿ ನಮಗೆ 3 ಅದ್ಭುತ ಮೂಲಗಳು ಸಿಕ್ಕಿವೆ. ಮೊದಲನೆಯದು ಮಾನವಕುಲದ ಮೊದಲ ಶೋಧನೆ ಮತ್ತು ಆ ಸೋಲಿನ ಕಥೆ, ಆದಿಕಾಂಡದಿಂದ. ಓಕೆ. ಎರಡನೆಯದು ಅದಕ್ಕೆ ತದ್ವಿರುದ್ಧವಾದ ನಿರ್ಣಾಯಕವಾದ ಒಂದು ಗೆಲುವಿನ ಕಥೆ, ಮತ್ತಾಯನ ಶುಭ ಸಂದೇಶದಲ್ಲಿ ದಾಖಲಾಗಿರೋ ಯೇಸುವಿನ ಶೋಧನೆ. ಆಮೇಲೆ ಕೊನೆಯದಾಗಿ ಈ 2 ಘಟನೆಗಳನ್ನು ಒಂದು ದೇವತಾಶಾಸ್ತ್ರದ ಚೌಕಟ್ಟಿನಲ್ಲಿಟ್ಟು ನೋಡುವ ಸಂತ ಪೌಲರ ಒಂದು ಅದ್ಭುತ ವಿಶ್ಲೇಷಣೆ. ಇದು ಕೇವಲ ಹಳೆಯ ಕಥೆಗಳನ್ನು ಮತ್ತೊಮ್ಮೆ ಹೇಳುವುದಲ್ಲ ಅಲ್ವಾ? ತಪಸ್ಸು ಕಾಲದ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಸೋಲು ಹೇಗೆ ಇನ್ನೊಬ್ಬನ ಗೆಲುವಿಗೆ ದಾರಿ ಮಾಡಿಕೊಟ್ಟಿತು ಮತ್ತು ಆ ಗೆಲುವು ನಮಗಿಂದು ಏನನ್ನು ಹೇಳುತ್ತದೆ? ಇದರ ಆಳಕ್ಕೆ ಇಳಿಯೋಣವೇ? ಖಂಡಿತ, ಶುರು ಮಾಡೋಣ. ಸರಿ. ನಮ್ಮ ಮೊದಲ ಮೂಲ ನಮ್ಮನ್ನು ಏದೆನ್ ತೋಟಕ್ಕೆ ಕರೆದೊಯ್ಯುತ್ತದೆ. ಇದೊಂದು ಪರಿಪೂರ್ಣ ಸಾಮರಸ್ಯದ ಜಗತ್ತು. ಹೌದು. ಕಥೆ ಶುರುವಾಗೋದೇ ಒಂದು ಸುಂದರ ಚಿತ್ರಣದಿಂದ. ದೇವರು ಮಣ್ಣಿನಿಂದ ಮನುಷ್ಯನನ್ನ ರೂಪ ಮಾಡಿ ಅವನಿಗೆ ಜೀವ ಕೊಡ್ತಾರೆ. ಆಕ್ಚುಲಿ ಆ ಮಣ್ಣು ಅನ್ನೋ ಪದ ಇದೆಯಲ್ಲ, ಅದು ನಮ್ಮ ಮನುಷ್ಯರ ಮಿತಿಯನ್ನು, ನಮ್ಮ ನಮ್ರ ಮೂಲವನ್ನು ನೆನಪಿಸುತ್ತೆ. ಓ ಹೌದಲ್ಲ. ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಆರಂಭ ಮಣ್ಣಿನಿಂದಲೇ. ಆದರೆ ದೇವರು ಊದಿದ ಆ ಜೀವಶ್ವಾಸ ಇದೆಯಲ್ಲ, ಅದು ನಮ್ಮಲ್ಲಿರೋ ದೈವಿಕ ಕಿಡಿಯನ್ನು ತೋರಿಸುತ್ತೆ. ನಿಖರವಾಗಿ ಅದು ನಮ್ಮ ವಿಶೇಷ ಸಂಬಂಧವನ್ನು ಸೂಚಿಸುತ್ತೆ. ಮತ್ತೆ ಆ ತೋಟದಲ್ಲಿ 2 ವಿಶೇಷ ಮರಗಳಿದ್ದುವು ಅಂತ ಕೂಡ ಕೇಳ್ತೇವೆ. ಹೌದು, ಒಂದು ಜೀವ ಕೊಡುವ ಮರ, ಮತ್ತೊಂದು ಒಳಿತು ಕೆಡುಕಿನ ಅರಿವು ಮೂಡಿಸುವ ಮರ. ಆ ಮರಗಳು ಕೇವಲ ಗಿಡಗಳಲ್ಲ, ಅವು ಮನುಷ್ಯನಿಗೆ ದೇವರು ಕೊಟ್ಟ ಆಯ್ಕೆಯ ಸ್ವಾತಂತ್ರ್ಯದ ಒಂದು ಶಕ್ತಿಯುತ ಸಂಕೇತ. ಅಂದ್ರೆ ದೇವರೊಂದಿಗೆ ಬದುಕುವುದೋ ಅಥವಾ ತಮ್ಮದೇ ದಾರಿಯನ್ನು ಆಲಿಸ್ಕೊಳ್ಳೋದು ಅನ್ನೋ ಆಯ್ಕೆ. ಹೌದು, ಅದೇ ಆಯ್ಕೆ. ಆ ಪರಿಪೂರ್ಣ ಪರಿಸರಕ್ಕೆ ಸರ್ಪದ ಪ್ರವೇಶ ಆಗತ್ತೆ. ಅದು ನೇರವಾಗಿ ಬಂದು ಹಣ್ಣು ತಿನ್ನಿ ಅಂತ ಹೇಳಲ್ಲ. ಇಲ್ಲ. ಬದಲಾಗಿ ಬಹಳ ಕುತಂತ್ರದಿಂದ ಒಂದು ಸಂದೇಶದ ಬೀಜವನ್ನು ಬಿತ್ತುತ್ತೆ. ಏನಮ್ಮ, ದೇವರು ನಿಜವಾಗ್ಲೂ ಹೀಗೆ ಹೇಳಿದ್ದಾರಾ ಅಂತ. ಹೌದು, ಇದು ಶೋಧನೆಯ ಮೊದಲ ಮತ್ತು ಅತಿ ಮುಖ್ಯವಾದ ಹಂತ. ದೇವರ ಮಾತಿನ ಮೇಲೆ ಅನುಮಾನ ಹುಟ್ಟಿಸೋದು, ಅವರ ಒಳ್ಳೆಯತನವನ್ನೇ ಪ್ರಶ್ನಿಸುವುದು. ಖಂಡಿತ. ಆಮೇಲೆ ಒಂದು ಸುಳ್ಳು ಭರವಸೆ ನೀಡುತ್ತೆ. ನೀವು ಸಾಯೋದಿಲ್ಲ, ಬದಲಾಗಿ ನೀವು ದೇವರ ಹಾಗಾಗ್ತೀರಿ. ಇದು ಶೋಧನೆಯ ಒಂದು ಕ್ಲಾಸಿಕ್ ಮಾದರಿ ಅಲ್ವಾ? ಹೌದು. 3 ಹಂತದ ಪ್ರಕ್ರಿಯೆ. ಮೊದಲು ನಿಮ್ಮಲ್ಲಿರುವುದರ ಬಗ್ಗೆ ಅನುಮಾನ ಹುಟ್ಟಿಸುವುದು. ಓಕೆ. ಎರಡನೆಯದು ಒಂದು ಶಾರ್ಟ್ಕಟ್ ಅನ್ನು ತೋರಿಸೋದು, ದೇವರಾಗಲು ಒಂದು ಸುಲಭ ದಾರಿ ಇದೆ ಅಂತ. ಆಮೇಲೆ ಮೂರನೇದು ಆ ಶಾರ್ಟ್ಕಟ್ ಅನ್ನೇ ನಿಮ್ಮ ಸ್ವಂತ ಬೆಳವಣಿಗೆ ಅಂತ ತರ್ಕಬದ್ಧಗೊಳಿಸುವುದು. ಈ ಮಾತು ಕೇಳಿದ ಮೇಲೆ ಹವ್ವಳು ಆ ಹಣ್ಣನ್ನ ನೋಡುವ ದೃಷ್ಟಿಯೇ ಬದಲಾಗಿ ಬಿಡುತ್ತೆ. ಮೂಲದಲ್ಲಿ ಹೀಗೆ ಹೇಳಲಾಗಿದೆ, ಆ ಹಣ್ಣು ಊಟಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಶಾರೀರಿಕ ಹಂಬಲ. ಆಮೇಲೆ ನೋಟಕ್ಕೆ ಸುಂದರವಾಗಿದೆ ಅಂತ. ಅದು ಕಣ್ಣಿನ ಆಸೆ, ಐಹಿಕ ವಸ್ತುಗಳ ಮೇಲಿನ ವ್ಯಾಮೋಹ. ಮತ್ತು ಕೊನೆಯದಾಗಿ ಜ್ಞಾನ ಪಡೆಯಲು ಆಕರ್ಷಕವಾಗಿದೆ ಅಂತ ಅನ್ಸುತ್ತೆ. ಇದು ಅಹಂಕಾರ, ಜೀವಮಾನದ ಅಹಂಕಾರ. ನಾವೇ ದೇವರಾಗಬೇಕು ಅನ್ನೋ ದುರಾಸೆ. ಈ 3ಕ್ಕೂ ಅವರು ಸೋಲ್ತಾರೆ. ಅವರು ಹಣ್ಣನ್ನು ತಿಂದ ತಕ್ಷಣ ಏನಾಗುತ್ತೆ ಅಂದ್ರೆ ಅವರ ಕಣ್ಣುಗಳು ತೆರೀತವೆ. ಹೌದು. ಆದ್ರೆ ಅವರು ಅಂದ್ಕೊಳ್ಳಂತೆ ಜ್ಞಾನಿಗಳಾಗುವ ಬದಲು ತಾವು ಬೆತ್ತಲೆಯಾಗಿದ್ದೇವೆಂದು ಅರಿತುಕೊಂಡು ನಾಚಿಕೆಯಿಂದ ಅಂಜೂರದ ಎಲೆಗಳಿಂದ ತಮ್ಮನ್ನು ಮುಚ್ಕೊಳ್ತಾರೆ. ಆ ನಿಷ್ಕಪಟತೆ ಸಂಪೂರ್ಣವಾಗಿ ನಾಶವಾಗ್ಬಿಡುತ್ತೆ. ಹೌದು. ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಿದ್ದವರು ಈಗ ಅವಿತ್ಕೊಳ್ಳಲು ಶುರು ಮಾಡ್ತಾರೆ. ಇದನ್ನೇ ದೇವತಾಶಾಸ್ತ್ರದಲ್ಲಿ ಮೂಲ ಪಾಪ ಅಂತ ಕರೆಯೋದು. ಇದು ಯಾವುದೋ ಒಂದು ಅಪರಾಧಕ್ಕಿಂತ ಹೆಚ್ಚಾಗಿ ಒಂದು ಸಂಬಂಧದಲ್ಲಿನ ನಂಬಿಕೆ ಮುರಿದೋದ ಹಾಗೆ. ಓಕೆ. ಆ ಅಂಜೂರದ ಎಲೆಗಳಿದೆಯಲ್ಲ, ಅದು ತಮ್ಮ ಮುರಿದುಬಿದ್ದ ಸ್ಥಿತಿಯನ್ನು ತಮ್ಮದೇ ಪ್ರಯತ್ನದಿಂದ ಮರೆಮಾಚಲು ಮನುಷ್ಯ ಮಾಡಿದ ಮೊದಲ ವಿಫಲ ಪ್ರಯತ್ನ. ಸೊ ಈ ಒಂದು ಸೋಲು ಮಾನವಕುಲದ ಮುಂದಿನ ಇಡೀ ಕಥೆಗೆ ಅಡಿಪಾಯ ಹಾಕ್ತದೆ. ಖಂಡಿತ. ಹಾಗಾದ್ರೆ ಏದೆನ್ ಕಥೆ ಮುಗಿಯೋದು ಒಂದು ನಿರಾಶಾದಾಯಕ ಚಿತ್ರಣದೊಂದಿಗೆ, ಆದ್ರೆ ನಮ್ಮ ಮೂಲಗಳು ಈ ಸೋಲಿಗೆ ಒಂದು ನೇರ ಉತ್ತರವನ್ನು ನಮ್ಮ ಮುಂದೆ ಇಡ್ತವಲ್ವಾ? ಹೌದು, ಸಾವಿರಾರು ವರ್ಷಗಳ ನಂತರ. ಈ ಬಾರಿ ಸ್ಥಳ ಏದೆನ್ ತೋಟ ಅಲ್ಲ, ಬದಲಾಗಿ ಒಂದು ನಿರ್ಜನ ಬರಡು ಬೆಂಗಾಡು. ಹೌದು. ಈಗ ಯೇಸು 40 ದಿನಗಳ ಕಾಲ ಉಪವಾಸವಿದ್ದು ದೈಹಿಕವಾಗಿ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದಾಗ ಅದೇ ಶೋಧಕನು ಮತ್ತೆ ಬರ್ತಾನೆ. ಈ ಬೆಂಗಾಡು ಬಹಳ ಸಾಂಕೇತಿಕ ಅಲ್ವಾ? ಖಂಡಿತ. ಏದೆನ್ ತೋಟ ಸಮೃದ್ಧಿಯ ಪ್ರತೀಕವಾದರೆ ಬೆಂಗಾಡು ಅಭಾವದ, ಕಷ್ಟದ ಪ್ರತೀಕ. ಅಂದ್ರೆ ಶೋಧನೆ ಎಲ್ಲವೂ ಚೆನ್ನಾಗಿರುವಾಗಲೂ ಬರಬಹುದು,
ಏನೂ ಇಲ್ದಿದ್ದಾಗ್ಲೂ ಬರಬಹುದು. ಎಕ್ಸಾಕ್ಟ್ಲಿ. ಅಷ್ಟೇ ಅಲ್ಲ, ಈ 40 ದಿನಗಳ ಉಪವಾಸಕ್ಕೂ ಒಂದು ಹಿನ್ನೆಲೆ ಇದೆ. ಹೌದು, ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು 40 ವರ್ಷಗಳ ಕಾಲ ಬೆಂಗಾಡಿನಲ್ಲಿ ಅಲೆದಾಡಿ ವಿಫಲರಾಗಿದ್ರು. ನಿಖರವಾಗಿ. ಈಗ ಯೇಸು ಹೊಸ ಇಸ್ರೇಲ್ ಆಗಿ ಆ ಇಡೀ ಜನಾಂಗದ ಸೋಲನ್ನು ಸರಿಪಡಿಸಲು ಆ ಇತಿಹಾಸವನ್ನು ತಿರುಗುಮುರುಗು ಮಾಡಲು ಬಂದಿದ್ದಾರೆ. ಒಂದು ನಿಮಿಷ. ಹಾಗಾದ್ರೆ ಇದು ಕೇವಲ ಯೇಸುವಿನ ವೈಯಕ್ತಿಕ ಪರೀಕ್ಷೆಯಲ್ಲ, ಇದೊಂದು ರೀತಿ ಇಡೀ ಮಾನವಕುಲದ ರೀಟೆಸ್ಟ್ ಇದ್ದ ಹಾಗೆ ಅಂತಾನಾ? ಹೌದು. ಇದೇ ಈ ಘಟನೆಯನ್ನು ಆಳವಾಗಿಸುವುದು. ಇದು ಅವರ ಖಾಸಗಿ ಹೋರಾಟವಲ್ಲ, ಇದೊಂದು ಪ್ರಾತಿನಿಧಿಕ ಕ್ರಿಯೆ. ವಾವ್! ಇನ್ನೊಂದು ಆಶ್ಚರ್ಯಕರ ವಿಷಯವೆಂದರೆ, ಮತ್ತಾಯನ ಶುಭ ಸಂದೇಶದ ಪ್ರಕಾರ ಪವಿತ್ರಾತ್ಮರೇ ಅವರನ್ನು ಪರೀಕ್ಷೆಗಾಗಿ ಅಲ್ಲಿಗೆ ಕರೆದೊಯ್ಯುತ್ತಾರೆ. ಅಂದ್ರೆ ಈ ಶೋಧನೆಯು ದೇವರ ಯೋಜನೆಯ ಒಂದು ಭಾಗ. ಹೌದು. ಯೇಸುವಿನ ವಿಶ್ವಾಸವನ್ನು ಜಗತ್ತಿಗೆ ತೋರಿಸುವ ಒಂದು ವೇದಿಕೆ. ಸರಿ, ಈಗ ಶೋಧನೆಗಳಿಗೆ ಬರೋಣ. ಮೊದಲನೆಯದ್ದು ಅವರ ದೈಹಿಕ ಹಸಿವು. ಆಗ ಸೈತಾನ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಗಳಾಗಿಸು ಅಂತಾನೆ. ಇದು ಆದಾಮನ ಶೋಧನೆಗೆ ನೇರವಾದ ಪ್ರತಿರೂಪ. ಆದಾಮು ಮತ್ತು ಹವ್ವಳು ಊಟಕ್ಕೆ ಚೆನ್ನಾಗಿದೆ ಅನ್ನೋ ಶಾರೀರಿಕ ಹಂಬಲಕ್ಕೆ ಸೋತ್ರು. ಓ ಹೌದು. ಇಲ್ಲಿ ಯೇಸುವಿಗೂ ಅದೇ ರೀತಿಯ ಶಾರ್ಟ್ಕಟ್ ತೋರಿಸಲಾಗ್ತಿದೆ. ಆದರೆ ಯೇಸುವಿನ ಉತ್ತರ ನೋಡಿ, ಮನುಷ್ಯನು ಕೇವಲ ರೊಟ್ಟಿಯಿಂದ ಬದುಕುವಿಲ್ಲ, ಬದಲಾಗಿ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂದು ಬರೆಯಲಾಗಿದೆ. ಅವರು ತಮ್ಮ ದೈಹಿಕ ಅಗತ್ಯಕ್ಕಿಂತ ದೇವರ ವಾಕ್ಯವೇ ಶ್ರೇಷ್ಠ ಅಂತ ಸಾರುತ್ತಾರೆ. ಎರಡನೇ ಶೋಧನೆ ಇನ್ನೂ ಕುತಂತ್ರದಿಂದ ಕೂಡಿದೆ. ಸೈತಾನನು ದೇವಾಲಯದ ಗೋಪುರದ ಮೇಲೆ ನಿಲ್ಲಿಸಿ ಧರ್ಮಗ್ರಂಥವನ್ನೇ ಉಲ್ಲೇಖಿಸ್ತಾನೆ. ಹೌದು, ಇದು ಅತ್ಯಂತ ಅಪಾಯಕಾರಿ ಶೋಧನೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರು ನಿನ್ನನ್ನು ಹೊತ್ತುಕೊಳ್ಳುವರು ಅಂತ ಬರ್ದಿದ್ಯಲ್ಲ, ಹಾಗಾಗಿ ಕೆಳಗೆ ಧುಮುಕು ಅಂತಾನೆ. ಇಲ್ಲಿ ನೀನು ಯಾರೆಂದು ಸಾಬೀತುಪಡಿಸು, ನಿನ್ನ ಶಕ್ತಿಯನ್ನು ನಿನಗಾಗಿ ಪ್ರದರ್ಶಿಸು ಅಂತ ಪ್ರಚೋದಿಸ್ತಾನೆ. ಇದು ಹವ್ವಳಿಗೆ ಒಡ್ಡಿದ ಜ್ಞಾನಾರ್ಜನೆಗೆ ಆಕರ್ಷಣೀಯವಾಗಿದೆ ಎಂಬ ಅಹಂಕಾರದ ಆಮಿಷದ ಹಾಗೆ. ಹೌದು. ಆದರೆ ಯೇಸು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವ ಬದಲು ದೇವರಿಗೆ ವಿಧೇಯರಾಗಿರುವುದನ್ನು ಆಯ್ಕೆ ಮಾಡಿಕೊಂಡು ನಿನ್ನ ದೇವರನ್ನು ಪರೀಕ್ಷಿಸಬಾರದು ಎಂದೂ ಸಹ ಬರೆಯಲಾಗಿದೆ ಅಂತ ಉತ್ತರಿಸ್ತಾರೆ. ಮೂರನೆಯದು ಅಧಿಕಾರ ಮತ್ತು ವೈಭವಕ್ಕಾಗಿ. ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ತೋರಿಸಿ ನನಗೆ ಅಡ್ಡಬಿದ್ದು ಆರಾಧಿಸಿದರೆ ಇವೆಲ್ಲವನ್ನೂ ನಿನಗೆ ಕೊಡ್ತೇನೆ ಅಂತಾನೆ. ಇದು ಅಂತಿಮ ಕೆಟ್ಟ ಡೀಲ್. ಆದರೆ ಯೇಸುವಿನ ಉತ್ತರ ಖಡಕ್ ಮತ್ತು ಅಂತಿಮವಾಗಿತ್ತು. ಸೈತಾನನ್ನೇ ತೊಲಗು. ಹೌದು, ನಿನ್ನ ದೇವರಾದ ಸರ್ವೇಶ್ವರನನ್ನೇ ಆರಾಧಿಸು, ಅವರಿಗೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಬರೆಯಲಾಗಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ಪ್ರತಿ ಬಾರಿಯೂ ಯೇಸು ಸೈತಾನನೊಂದಿಗೆ ತರ್ಕಕ್ಕಿಳಿಯುವುದೇ ಇಲ್ಲ, ವಾದ ಮಾಡುವುದೇ ಇಲ್ಲ. ಇಲ್ಲವೇ ಇಲ್ಲ. ಪ್ರತಿ ಬಾರಿಯೂ ಅವರ ಉತ್ತರ ಹೀಗೆಂದು ಬರೆಯಲಾಗಿದೆ. ಅವರ ಆಯುಧವೇ ದೇವರ ವಾಕ್ಯ. ಇದೇ ಆಮೂಲಾಗ್ರ ವ್ಯತ್ಯಾಸ. ಆದಾಮ ಮತ್ತು ಹವ್ವಳು ದೇವರ ವಾಕ್ಯವನ್ನು ಅನುಮಾನಿಸಿದರು. ಯೇಸು ದೇವರ ವಾಕ್ಯವನ್ನು ತಮ್ಮ ರಕ್ಷಣಾ ಕವಚವಾಗಿ ಬಳಸಿದರು. ಹೌದು. ಆ ಸೈತಾನನೇ ತೊಲಗು ಅನ್ನೋ ಆಜ್ಞೆಯ ನಂತರ ಸೈತಾನನಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಸರಿ, ಈಗ ನಮ್ಮ ಮುಂದೆ 2 ಚಿತ್ರಗಳಿವೆ. ಏದೇನ್ ತೋಟದಲ್ಲಿನ ಪತನ ಮತ್ತು ಬೆಂಗಾಡಿನಲ್ಲಿನ ವಿಜಯ. ಈ ಎರಡನ್ನೂ ಜೋಡಿಸಿ ನೋಡಕ್ಕೆ ನಮ್ಮ 3ನೇ ಮೂಲ ಸಂತ ಪೌಲರ ರೋಮನ್ರಿಗೆ ಬರೆದ ಪತ್ರಕ್ಕೆ ಹೋಗೋಣ. ಹೌದು. ಪೌಲರು ಇಲ್ಲಿ ಇಡೀ ಮಾನವ ಇತಿಹಾಸವನ್ನೇ 2 ವ್ಯಕ್ತಿಗಳ ಮೂಲಕ ವಿವರಿಸ್ತಾರೆ. ಮೊದಲನೆಯ ಆದಾಮ್ ಮತ್ತು 2ನೇ ಆದಾಮ್ ಅಂದ್ರೆ ಯೇಸು ಕ್ರಿಸ್ತ. ಹೌದು. ಇದನ್ನ ಆದಾಮ್ ಮತ್ತು ಕ್ರಿಸ್ತನ ನಡುವಿನ ಹೋಲಿಕೆ ಅಂತ ಕರೆಯುತ್ತಾರೆ. ಇದರ ಸಾರಾಂಶ ತುಂಬಾನೇ ಸರಳ ಮತ್ತು ಶಕ್ತಿಯುತವಾಗಿದೆ. ಓಕೆ. ಮೊದಲ ಆದಾಮನ ಮೂಲಕ ಒಬ್ಬ ಮನುಷ್ಯನ ಅವಿಧೇಯತೆಯಿಂದಾಗಿ ಪಾಪ ಮತ್ತು ಮರಣವು ಜಗತ್ತನ್ನು ಪ್ರವೇಶಿಸಿತು. ಆದ್ರೆ 2ನೇ ಆದಾಮನಾದ ಕ್ರಿಸ್ತನ ಮೂಲಕ ಇನ್ನೊಬ್ಬ ಮನುಷ್ಯನ ವಿಧೇಯತೆಯಿಂದಾಗಿ ದೇವರ ಅನುಗ್ರಹ ಮತ್ತು ನಿತ್ಯ ಜೀವವು ಎಲ್ಲರಿಗೂ ಲಭ್ಯವಾಯಿತು. ಪೌಲರು ಹೀಗೆ ಬರೆಯುತ್ತಾರೆ, ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಸತ್ರು ಎಂಬುದು ನಿಜ. ಆದರೆ ದೇವರ ಅನುಗ್ರಹವು ಅದಕ್ಕಿಂತ ಎಷ್ಟೋ ಮಿಗಿಲಾದುದು. ಅಂದ್ರೆ ಪಾಪದ ಪರಿಣಾಮ ಎಷ್ಟು ಗಂಭೀರವಾಗಿತ್ತೋ ಕ್ರಿಸ್ತನ ವಿಧೇಯತೆ ಪರಿಣಾಮ ಅದಕ್ಕಿಂತ 1000 ಪಟ್ಟು ದೊಡ್ಡದು, ಹೆಚ್ಚು ಶಕ್ತಿಶಾಲಿ ಅಂತ. ಓ. ಪೌಲರ ಪ್ರಕಾರ ಆದಾಮಿನಿಂದಾಗಿ ಮರಣವು ದಬ್ಬಾಳಿಕೆ ನಡೆಸುತ್ತಿತ್ತು. ನಾವು ಪಾಪದ ಗುಲಾಮರಾಗಿದ್ದೆವು. ಆದರೆ ಈಗ ಕ್ರಿಸ್ತನ ಮೂಲಕ ನಾವು ಸಜ್ಜೀವವನ್ನು ಪಡೆದು ರಾಜ್ಯವಾಳ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಇನ್ನು ಮುಂದೆ ಪಾಪದ ಅಧೀನದಲ್ಲಿಲ್ಲ. ಖಂಡಿತ. ದೇವರ ಮಕ್ಕಳಾಗಿ ಒಂದು ಹೊಸ ಅಧಿಕಾರವನ್ನು ಹೊಂದಿದ್ದೇವೆ. ಆದ್ರೆ ಇಲ್ಲೊಂದು ಪ್ರಶ್ನೆ. 1000 ವರ್ಷಗಳ ಹಿಂದೆ ಯಾರೋ ಮಾಡಿದ ತಪ್ಪಿಗೆ
ನಾವು ಜವಾಬ್ದಾರರು ಅನ್ನೋದು ಸ್ವಲ್ಪ ಅನ್ಯಾಯ ಅಂತ ಅನ್ನಿಸ್ಬಹುದಲ್ಲ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪೌಲರ ವಾದದ ಸೌಂದರ್ಯವೇ ಇಲ್ಲಿದೆ. ಅವರು ಹೇಳುವುದು, ಆದಾಮ್ನ ಪಾಪ ನಮ್ಮೇಳ್ ಬಂದಿದ್ದು ಎಷ್ಟು ಅನ್ಯಾಯವೋ, ಕ್ರಿಸ್ತನ ಪುಣ್ಯ ನಮಗೆ ಸಿಕ್ಕಿದ್ದು ಅದಕ್ಕಿಂತಲೂ ಹೆಚ್ಚು ಅನ್ಯಾಯ. ಅಂದ್ರೆ ನಮ್ಮ ಯೋಗ್ಯತೆಯಿಂದಲ್ಲ. ಓ, ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನಾವು ಆದಾಮನ ಪಾಪವನ್ನು ಆರಿಸಿಕೊಳ್ಳಲಿಲ್ಲ ಅಲ್ವಾ? ಅದೇ ರೀತಿ ಕ್ರಿಸ್ತನ ಮೂಲಕ ಸಿಗುವ ದೇವರೊಂದಿಗಿನ ಸತ್ಸಂಬಂಧ ಅಥವಾ ನೀತಿವಂತಿಕೆಯನ್ನು ನಾವು ಗಳಿಸಿದ್ದಲ್ಲ. ಅದು ನಮ್ಗೆ ಸಿಕ್ಕ ಉಚಿತಾರ್ಥ ವರ. ಅಂದರೆ ಒಂದು ಉಚಿತ ಕೊಡುಗೆ. ಎಕ್ಸಾಕ್ಟ್ಲಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ನೀತಿವಂತಿಕೆ ಅನ್ನೋದು ನಾವು ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳಲ್ಲ, ಅದು ನಮ್ಗೆ ನೀಡಲಾಗುವ ಒಂದು ಸ್ಥಾನ. ಕೊಡುಗೆ ಮೊದಲು ಬರ್ತದೆ, ಜವಾಬ್ದಾರಿ ಆಮೇಲೆ. ಹಾಗಾದರೆ ಈ 3 ಮೂಲಗಳಿಂದ ನಮಗೆ ಸಿಗುವ ದೊಡ್ಡ ಸಂದೇಶ ಅಂದ್ರೆ ಆದಾಮನ ಅವಿಧೇಯತೆ ನಮ್ಮನ್ನು ಪಾಪದ ಹಾದಿಗೆ ದೂಡಿತು. ಹೌದು, ಒಂದು ಸೋಲಿನ ಮಾದರಿಯನ್ನು ಸ್ಥಾಪಿಸಿತು. ಆದರೆ ಆ ಸೋಲನ್ನು ಸರಿಪಡಿಸಲು ಬಂದ ಕ್ರಿಸ್ತನ ವಿಧೇಯತೆ ನಮಗೆ ವಿಮೋಚನೆಯ ದಾರಿಯನ್ನು, ಒಂದು ಗೆಲುವಿನ ಮಾದರಿಯನ್ನು ತೋರಿಸುತ್ತದೆ. ಹೌದು, ತೋಟದಲ್ಲಿ ಮಾಡಿದ ತಪ್ಪಿಗೆ ಬೆಂಗಾಡಿನಲ್ಲಿ ಪರಿಹಾರ ಸಿಕ್ಕಿತು. ಇದನ್ನು ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು? ನೋಡಿ, ನಮ್ಮ ಶೋಧನೆಗಳು ಮೂಲಭೂತವಾಗಿ ಬದಲಾಗಿಲ್ಲ. ಆ 3 ಆಮಿಷಗಳೇ ಇವತ್ತು ಬೇರೆ ಬೇರೆ ರೂಪದಲ್ಲಿ ಬರ್ತವೆ. ಉದಾಹರಣೆಗೆ, ಹಣದ ಹಸಿವು ನಮ್ಮ ಶಾರೀರಿಕ ಹಂಬಲ, ಹೆಸರಿನ ಹಪಾಹಪ್ಪಿ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ಗಾಗಿ ಹಂಬಲಿಸುವುದು ನಮ್ಮ ಕಣ್ಣಿನ ಹಂಬಲ. ಆಮೇಲೆ ಅಧಿಕಾರದ ವ್ಯಾಮೋಹ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿರಬೇಕು ಅನ್ನೋದು ನಮ್ಮ ಜೀವಮಾನದ ಅಹಂಕಾರ. ಹಾಗಾದರೆ ಈ ತಪಸ್ಸು ಕಾಲ ಅನ್ನೋದು ಕೇವಲ ಏನನ್ನಾದ್ರೂ ಬಿಡುವುದಷ್ಟೇ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಇದು ನಮ್ಮಲ್ಲಿರುವ ಆ ಆದಾಮನ ಸ್ವಭಾವವನ್ನು ಸಾಯಿಸಿ ಕ್ರಿಸ್ತನ ವಿಧೇಯತೆಯ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಸಮಯ. ಆದಾಮ ದೇವರ ಮಾತನ್ನು ಅನುಮಾನಿಸಿದ, ಯೇಸು ದೇವರ ಮಾತನ್ನು ತಮ್ಮ ಆಯುಧವಾಗಿಸಿಕೊಂಡ್ರು. ಹೌದು, ನಮ್ಮ ಸೋಲುಗಳು ಎಷ್ಟೇ ದೊಡ್ಡದಾಗಿ ಕಂಡ್ರೂ ದೇವರ ಕರುಣೆ ಅದಕ್ಕಿಂತ ದೊಡ್ಡದು ಅನ್ನೋದೇ ಇಲ್ಲಿನ ಭರವಸೆಯ ಸಂದೇಶ. ನಾವು ನಮ್ಮ ಸ್ವಂತ ಬಲದಿಂದ, ನಮ್ಮದೇ ಅಂಜೂರದ ಎಲೆಗಳಿಂದ ನಮ್ಮನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಕ್ರಿಸ್ತನ ವಿಧೇಯತೆಯ ಮೂಲಕ ನಮಗೆ ಹೊಸ ಆರಂಭ ಸಾಧ್ಯವಿದೆ. ನಿಖರವಾಗಿಯೂ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಒಂದು ಪ್ರಶ್ನೆ ನಮ್ಮೆಲ್ಲರ ಚಿಂತನೆಗೆ. ಆದಾಮ ದೇವರ ಮಾತನ್ನು ಅನುಮಾನಿಸಿದ, ಯೇಸು ದೇವರ ಮಾತನ್ನು ತಮ್ಮ ಆಯುಧವಾಗಿ ಬಳಸಿದ್ರು. ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಮನಸ್ಸಿನೊಳಗಿನ ಸಂಭಾಷಣೆಗಳಲ್ಲಿ, ನಮ್ಮ ಆಲೋಚನೆಗಳು ದೇವರ ಒಳ್ಳೆಯತನವನ್ನು ಪ್ರಶ್ನಿಸುತ್ತಿವೆಯೋ ಅಥವಾ ದೇವರ ವಾಕ್ಯವನ್ನು ನಮ್ಮ ಸವಾಲುಗಳನ್ನು ಎದುರಿಸುವ ಶಕ್ತಿಯಾಗಿ ಬಳಸಿಕೊಳ್ಳುತ್ತಿವೆಯೋ, ಇದರ ಬಗ್ಗೆ ನಾವು ಆಲೋಚಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.